ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಆಲೂಗಡ್ಡೆ ಪಲ್ಯ. ಅದಕ್ಕೆ ಏನೇನು ಬೇಕಂದ್ರೆ ಆಲೂಗಡ್ಡೆ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಆಮೇಲೆ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಇಷ್ಟಿದ್ರೆ ಸಾಕು. ಆಮೇಲೆ ಕಡಲೆಬೇಳೆನ ಯೂಸ್ ಮಾಡಬೇಕಾಗತ್ತೆ ಇದಕ್ಕೆ. ಇದು ಏನೇನಕ್ಕೆ ಯೂಸ್ ಮಾಡೋದಂದ್ರೆ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆಗೇನು ತಿನ್ಬೋದು. ಇದನ್ನ ಚೆನ್ನಾಗಿರುತ್ತೆ ಟೇಸ್ಟು. ಫಸ್ಟ್ ಏನು ಮಾಡ್ಬೇಕಂತಂದ್ರೆ ನಾವು ಸ್ವಲ್ಪ ಕಡಲೆಬೇಳೆ ಹಾಕೊಬೇಕು. ಕಡಲೆಬೇಳೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಆವಾಗ ಮಾಡ್ಬೇಕು, ನಾವು ಸಾಸಿವೆ ಜೀರಿಗೆನ ಹಾಕಬೇಕು. ಈ ಥರ ಗೋಲ್ಡನ್ ಬ್ರೌನ್ ಬಂದಮೇಲೆ ಸಾಸಿವೆ ಜೀರಿಗೆನ ಹಾಕೊಬೇಕು. ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಅದೆಲ್ಲ ಹಾಕಿಬಿಡ್ಬೇಕು. ಸ್ವಲ್ಪ ಇದೆಲ್ಲ ಬೇಯಲಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನಾವೇನು ಮಾಡಬೇಕು, ಟೊಮೆಟೊನ ಹಾಕಬೇಕು. ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಹೆಂಚ್ಕೊಬೇಕು ಈ ಥರ ಪಲ್ಯಕ್ಕೆ. ಇವಾಗ ಟೊಮೆಟೊ ಎಲ್ಲ ಬಂದಿದೆ. ಇವಾಗ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕಿ ಆಲೂಗಡ್ಡೆ ಹಾಕ್ಬಿಡೋಣ. ನೋಡಿ, ಈ ಥರ ಆಗಿ ರೆಡಿ ಆಗುತ್ತೆ. ಅದಾದ್ಮೇಲೆ ಏನು ಮಾಡ್ಬೇಕು, ನಾವು ಕೊತ್ತಂಬರಿನ ಈ ಥರ ಮೇಲ್ಗಡೆ ಹಾಕಬೇಕು, ಗಾರ್ನಿಶಿಂಗ್ ಮಾಡಬೇಕು. ಇದನ್ನ ಚಪಾತಿ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ.